ಭಕ್ತಾದಿಗಳಿಗೆಲ್ಲ ಶ್ರೀ ನಂದಕುಮಾರ ಸ್ವಾಮೀಜಿಗಳಾದಂತಹ ನಾನು ಎಲ್ಲರಿಗೂ ವಂದನಾ ಅರ್ಪಣೆಗಳನ್ನು ಮಾಡುತ್ತಿದ್ದೇನೆ. ಈ ನಮ್ಮ ಒಂದು 69ನೇ ಜಾತ್ರೆ ಮಹೋತ್ಸವ ಗುರುವಾರ, ಶುಕ್ರವಾರ, ಶನಿವಾರ, ನಾಳೆ ಭಾನುವಾರ ನಡೀತಾ ಇದೆ. ಅಂದರೆ ಇದು 59 ವರ್ಷಕ್ಕೆ ನಡ್ಕೊಂಬರ್ತಾ ಇದೆ. ಇದಕ್ಕೆ ಮೂಲ ದಾತರು ಅಂತಂದರೆ ನಮ್ಮ ತಾತ ಅವರಿದ್ದರು, ಮುನ್ಷಮಪ್ಪ ಅಂತೇಳಿ. ಆಮೇಲೆ ಅವರಾದ್ಮೇಲೆ ನಮ್ಮ ತಂದೆಯವರು ಚಿಕ್ಕರಾಮಯ್ಯ ಅಂತೇಳಿದ್ರು. ಅವರು ಮುಗಿದ ಮೇಲೆ ಈಗ ನಾನು ಬಂದಿದ್ದೀನಿ. ನಾನು ಬಂದು ಇಲ್ಲಿ 32-33 ವರ್ಷ ಆಯಿತು ದೇವಸ್ಥಾನಕ್ಕೆ. ಬಂದ ಮೇಲೆ ಈ ಭಗವಂತನ ದೇವಸ್ಥಾನ ಹಳೇದಿತ್ತು, ಎಲ್ಲ ಶಿಥಿಲ ಆಗಿಬಿಟ್ಟಿತ್ತು. ಬಂದಮೇಲೆ ಎಲ್ಲ ಸಮಸ್ತ ಭಕ್ತಾದಿಗಳ ವಿಚಾರ ಮುಟ್ಟಿಸಿ ಎಲ್ಲ ಭಕ್ತಾದಿಗಳ ಕಡೆನಿಕನು ಹಣ ಚಂದ ಮಾಡಿ ಈ ದೇವಸ್ಥಾನನ ಮಾಡಿದ್ದೀವಿ ಇಷ್ಟು ಮಟ್ಟಿಗೆ. ಆದರೆ ಭಗವಂತ ಎಷ್ಟೇ ಜನ ಬರಲಿ, ಎಷ್ಟೇ ಲಕ್ಷಾಂತರ ಜನ ಬರಲಿ, ಪ್ರತಿಯೊಬ್ಬರಿಗೂ ಅವ್ರ ಕಷ್ಟ ಏನಿದೆ, ಅವ್ರ ನೋವೇನಿದೆ, ಅವ್ರ ಬಾಧೆ ಏನಿದೆ, ಅವ್ರಿಗೇನೆಲ್ಲ ತೊಂದರೆಗಳಾಗ್ತಾಯಿದೆ, ಯಾವ್ಯಾವ ರೀತಿ ಆಗ್ತಾಯಿದೆ, ಹೇಗೆ ಆಗ್ತಾಯಿದೆ, ಕಾರಣ ಏನು, ಎಲ್ಲ ವಿಚಾರಗಳೂ ಭಗವಂತ ಅವರಿಗೆ ತಿಳಿಸ್ಕೊಡ್ತಾನೆ. ಆಯಪ್ಪನೇ ತಿಳಿಸ್ಕೊಡ್ತಾನೆ. ತಿಳಿಸ್ಕೊಟ್ಟಿದ್ದಾದ್ಮೇಲೆ ಅದನ್ನು ಅವರು ತಿಳ್ಕೊಂಡು ಒಳ್ಳೆ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ಅವ್ರು ಹೋದಾಗ ಖಂಡಿತ ಹೇಳ್ತೀನಿ ಅವರಿಗೆ ಒಳ್ಳೇದಾಗೇ ತಿರ್ತದೆ, ಆಗಿದೆ. ಇದುವರೆಗೂ ಲಕ್ಷಾಂತರ ಜನ ಬಂದಿದ್ದಾರೆ. ಬಂದರೂ ಅವ್ರವ್ರ ಬೇಡಿಕೆಗಳೇನಿದೆ, ಕೆಲಸ ಇಲ್ಲ, ಇದು ಏನು ಮದುವೆ ಇಲ್ಲ, ಆಮೇಲೆ ತಿರುಗಿ ಮನೆ ನಿರ್ಮಾಣ ಮಾಡೋದಕ್ಕೆ ಕಷ್ಟ ಇದೆ, ಊಟ ಮಾಡೋದಕ್ಕೆ ಕಷ್ಟ ಇದೆ, ಎಲ್ಲ ರೀತಿಗಳು ಕಷ್ಟ ಇರ್ತದೆ. ಹಣಕಾಸು ವಿಚಾರದಲ್ಲಿ ಪ್ರತಿಯೊಂದರಲ್ಲೂ ಕಷ್ಟ ಇರ್ತದೆ. ಅದನ್ನೆಲ್ಲನೂ ಭಗವಂತ ಏನು ಮಾಡಿದಾನೆ, ಅವ್ರು ಯಾವ ರೀತಿ ಅಯ್ಯಪ್ಪನ ನಂಬ್ತಾರೆ, ಯಾವ ರೀತಿ ಆ ಭಗವಂತನ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ಅದ್ರ ಮೇಲೆ ಏನಾಗ್ತದೆ, ಭಗವಂತ ಅವ್ರನ್ನ ಯಾವ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅವನು ಕರ್ಕೊಂಡು ಹೋಗ್ತಾನೆ. ಒಳ್ಳೆ ದಾರಿಯಲ್ಲೇ ಕರ್ಕೊಂಡು ಹೋಗ್ತಾನೆ. ಕಷ್ಟ ಕೊಡ್ತಾನೆ, ನೋವು ಕೊಡ್ತಾನೆ, ಬಾಧೆ ಕೊಡ್ತಾನೆ, ಎಲ್ಲ ಪ್ರತಿಯೊಂದು ಕೊಡ್ತಾನೆ. ಕೊಟ್ಟಿದ್ದಾದ್ಮೇಲೆ ಅದ್ರ ಹಿಂದೆನೇ ಒಳ್ಳೆ ಜ್ಞಾನ, ಒಳ್ಳೆ ಮನಸ್ಸು, ಒಳ್ಳೆ ಭಕ್ತಿ, ಒಳ್ಳೆ ನಡವಳಿಕೆಗಳು, ಒಳ್ಳೆ ದಾರಿಯಲ್ಲಿ ಹಾದು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ನಮ್ಮಲ್ಲಿ ಹಮ್ಮು ಅನ್ನೋದು ಬೇಕಾದಷ್ಟು ಇರ್ತದೆ ಜನಗಳಿಗೆ. ಆ ಹಮ್ಮು ಅನ್ನೋದು ಏನಾಗಬೇಕು, ಹೋಗ್ಬೇಕು ಆಚೆ ಕಡೆ. ಆ ಹೋಗೋದಕ್ಕೋಸ್ಕರ ಏನು ಮಾಡ್ತಾನೆ ಭಗವಂತ, ಪ್ರತಿಯೊಬ್ಬರಿಗೂ ಸ್ವಲ್ಪ ಒಂದೊಂದು ಹೊಡೆತ ಹೊಡಿತಾನೆ. ಆ ಹೊಡೆತ ಹೊಡೆದಾಗ, ಏಟು ಬಿದ್ದಾಗ ನಮ್ಗೆ ಗೊತ್ತಾಗ್ತದೆ ನಾವು ಎಲ್ಲಿ ಹಿಡಿಬಿದ್ದೀವಿ, ಎಲ್ಲಿ ತಪ್ಪು ಮಾಡ್ತಾ ಇದೀವಿ, ನಾವು ಯಾಕೆ ಮಾಡಿದ್ವಿ, ಇದ್ರ ಹಿನ್ನೆಲೆ ಏನು, ಕಾರಣ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಭಗವಂತ. ಆವಾಗ ಅದನ್ನು ಅವಕಾಶ ಮಾಡ್ಕೊಂಡು ನಾವೇನು ಮಾಡಬೇಕು, ನಾವು ಈ ರೀತಿ ತಪ್ಪು ಮಾಡಿದ್ದೀವಿ, ಇಲ್ಲಿ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ, ಇನ್ನು ಮುಂದೆ ಇದೆಲ್ಲ ಮಾಡೋದು ಸರಿಯಿಲ್ಲ, ಅದಕ್ಕೋಸ್ಕರ ನಮ್ಗೆ ಈ ರೀತಿಯ ತೊಂದರೆಗಳು ಆಗ್ತಾ ಇದೆ ಅಂಥೇಳಿ ಪ್ರತಿಯೊಬ್ಬರು ತಿಳ್ಕೊಂಡಾಗ ಅವ್ರು ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಅವಕಾಶ ಆಗ್ತದೆ. ಒಂದು ಮಾತ್ರ ಹೇಳ್ತೀನಿ, ಯಾವತ್ತೂ ಅಷ್ಟೇ ಭಗವಂತನ ಸಂಪೂರ್ಣ ನಂಬಿಕೆ. ಎಷ್ಟು ದಿವಸ ಇದು ಕಾರ್ಯಕ್ರಮಗಳು ನಡೀತವೆ? ಇದು 3 ದಿವಸ. ಏನೇನು? ಗುರುವಾರ ಉತ್ಸವ ಆಗ್ತದೆ, ದೇವರ ಉತ್ಸವ ಹೋಗ್ತದೆ. ಅದು ಆನಂದವಾಗಿ ನಡೆಸ್ಕೊಂಡು ಬರ್ತಾನೆ ಭಗವಂತ. ಗುರುವಾರನೂ ಅನುದಾನ ನಡೀತಾ ಇರ್ತದೆ, ಉತ್ಸವ ಆಗ್ತದೆ. ಶುಕ್ರವಾರ ಹೋಮಗಳು ಎಲ್ಲ ನಡೀತಾ ಇದೆ. ಅದು ಈಗನೂ ಶನಿವಾರನೂ ನಡೀತಾ ಇದೆ. ಅನುದಾನಂತೂ ಬೇಕಾದಷ್ಟು ಅಬ್ದೂರಿಯಾಗಿ ನಡೀತಾ ಇದೆ. ಅನುದಾನಕ್ಕೆ ಏನು ಕೊರತೆನೇ ಇಲ್ಲ. ಈಗ ಗುರುಗಳೇ, ಭಕ್ತಾದಿಗಳಲ್ಲಿ ಒಂದು ನೋವಿರುತ್ತೆ, ಅಯ್ಯೋ ಶನಿ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲಿ ನನ್ನ ಮೇಲೆ ಪ್ರಭಾವ ಬೀರಿ ಅಂತ ಆ ಭಯ ಇರುತ್ತೆ. ಭಯ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೆಲ್ಲ ಖಂಡಿತ ಅವ್ರ ಭ್ರಮೆ ಅಷ್ಟೇನೆ. ಅದು ಅವ್ರ ಭ್ರಮೆ. ಅದು ಅವನು ಯಾವತ್ತೂ ಯಾರಿಗೂ ಕಷ್ಟ ಕೊಡೋದಿಲ್ಲ, ನೋವು ಕೊಡೋದಿಲ್ಲ, ಬಾಧೆ ಕೊಡೋದಿಲ್ಲ. ನಾವು ಒಳ್ಳೆ ಮನುಷ್ಯರಾಗಬೇಕೋ ಬೇಡವೋ? ನಾವು ಒಳ್ಳೆ ಮನುಷ್ಯರಾಗಬೇಕು ಅಂದರೆ ಅವ್ನ ಸೇವೆ ಮಾಡಲೇಬೇಕು. ಅವನ ಸೇವೆ ಮಾಡಿದಾಗಲೇ ನಾವು ಯಾರು ಏನು ಅನ್ನೋದು ಗೊತ್ತಾಗೋದು, ಅಕ್ಕಪಕ್ಕದಾಗಿರೋರು ಏನೋದು ಗೊತ್ತಾಗೋದು, ಹಿಂದೆ ಮುಂದೆ ಇರೋರು ಯಾರು ಏನು ಮಾಡ್ತಾ ಇದ್ದಾರೆ, ನಮ್ಗೆ ಒಳ್ಳೇದು ಮಾಡ್ತಾ ಇದ್ದಾರಾ, ಕೆಟ್ಟದ್ದು ಮಾಡ್ತಾ ಇದ್ದಾರಾ ಅಂಥೇಳಿ ನಮಗೆ ತಿಳುವಳಿಕೆ ಕೊಡ್ತಾನೆ ಭಗವಂತ. ಖಂಡಿತ ಜನ ಭಕ್ತಾದಿಗಳು, ಲಕ್ಷಾಂತರ ಜನ ಭಕ್ತಾದಿಗಳು ಏನು ಮಾಡ್ತಾರೆ ಅಂದರೆ, ಅಯ್ಯೋ ಶನಿಮಾತನ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಕಷ್ಟ ಬಂದ್ಬಿಡ್ತದೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಅರೆ ನೀವು ಮಾಡಿದ್ರೆ ತಪ್ಪು ಶಿಕ್ಷೆ ಯಾರು ಕೊಡೋದು? ನೀವು ಮಾಡೋದೆಲ್ಲ ಸರಿಗಿದೆಯಾ? ಬೇಕಾದಷ್ಟು ತಪ್ಪುಗಳು ಮಾಡ್ತಾ ಇರ್ತೀರ. ಅವ್ರ ಮನೆ ಹಾಳು ಮಾಡೋದು, ಇವ್ರ ಮನೆ ಹಾಳು ಮಾಡೋದು, ಅವ್ರಿಗೆ ಮೋಸ ಮಾಡೋದು, ಇವ್ರಿಗೆ ಮೋಸ ಮಾಡೋದು, ಅವ್ರ ಆಸ್ತಿನ ಕಬಳಿಸ್ಕೊಳೋದು, ಇವ್ರ ಆಸ್ತಿನ ಕಬಳಿಸ್ಕೊಳೋದು, ಇದೆಲ್ಲ ನೀವು ಮಾಡ್ಕೊಂಡಿದ್ರೆ ಅದು ಸರಿನಾ? ಅದಕ್ಕೋಸ್ಕರನೇ ಅವನೇನು ಮಾಡ್ತಾನೆ, ದಂಡಾಧಿಕಾರಿ. ಅವನೇನು ಶಿಕ್ಷೆ ಕೊಡಬೇಕು ಪ್ರತಿಯೊಬ್ಬರಿಗೂ ಶಿಕ್ಷೆ ಕೊಡ್ತಾನೆ. ಆದರೆ ಒಳ್ಳೆ ಭಕ್ತರಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಇದು 100% ಭಾಗ ಸತ್ಯವಾದಂಥ ಮಾತು. ನಿಮ್ಮ ಭ್ರಮೆ ಅಷ್ಟೇ. ಮಹಾನ್ ಭಾವನ ಸನ್ನಿಧಾನಕ್ಕೆ ಹೋಗ್ಬಿಟ್ರೆ ನಮ್ಗೆ ಕಷ್ಟ ಬಂದ್ಬಿಡ್ತದೆ. ಯಾಕೆ ಬರ್ತದೆ ಅದು, ಹೇಗೆ ಬರ್ತದೆ ಅಂತ ನಾವು ಕರೆಕ್ಟಾಗಿದ್ದರೆ ಅವನೇನು ಮಾಡ್ತಾನೆ, ಏನೂ ಮಾಡೋದಿಲ್ಲ. ನಾವು ಸರಿಯಿಲ್ಲ, ಅವ್ನು ಶಿಕ್ಷೆ ಕೊಡ್ತಾನೆ. ಏನಕ್ಕಾಗಿ? ಬುದ್ಧಿ ಕಲಿಸೋದಕ್ಕಾಗಿ ಅಷ್ಟೇ. ಇನ್ನೇನು ಏನು ಹಾಳು ಮಾಡೋದಕ್ಕೆ ಇದಕ್ಕೆಲ್ಲ ಏನಿಲ್ಲ. ದಯವಿಟ್ಟು ನಾನು ಸಮಸ್ತ ಭಕ್ತಾದಿಗಳಿಗೆಲ್ಲ ವಿಚಾರ ಮುಗಿಸೋದೇನು ಅಂದರೆ,
ಯಾವತ್ತೂ ಅವನ ಸೇವೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಬೇಡಿ. ಒಳ್ಳೆ ಜ್ಞಾನಿಗಳು, ಒಳ್ಳೆ ಭಕ್ತರು, ಒಳ್ಳೆ ದಾರಿಯಲ್ಲಿ ಹಾದು ಹೋಗಿ ಆ ಥರ ನೆಮ್ಮದಿಗೆ ಕಾಲ ಕಳೆಯೋದಕ್ಕೆ ಅವನು ಖಂಡಿತವಾಗಿ ಅವಕಾಶ ಮಾಡಿಕೊಡ್ತೇನೆ. ಇದು ಸತ್ಯವಾದಂಥ ಮಾತು. ಯಾರ ಮಾತು ಕೇಳೋದಕ್ಕೆ ಹೋಗ್ಬಿಡಿ. ದೇವಸ್ಥಾನಕ್ಕೆ ಹೋದ್ರೆ ನನಗೆ ಆಗಾಗ್ತದೆ, ಹೀಗಾಗ್ತದೆ, ನಿಮ್ಗೆ ಗೊತ್ತಾಗೋದು ಯಾವಾಗ? ನೀವು ತಪ್ಪು ಮಾಡೋದು ನಿಮ್ಗೆ ಅರಿವಾಗೋದು ಯಾವಾಗ? ಇದೆಲ್ಲ ಅರಿವಾಗಬೇಕೋ ಬೇಡೋ? ಹಾಗೆ ಮಾಡ್ಕೊಂಡಿದ್ರೆ ನಾಳೆ ಇನ್ನೂ ವಿಪರೀತ ಕಷ್ಟ ಬರ್ತದೆ. ಹಾಗೇನು ಮಾಡ್ತೀರಿ ಅಲ್ವಾ? ಅದಕ್ಕೋಸ್ಕರ ದಯವಿಟ್ಟು ಮಹಾನ್ ಭಾವನ ದೇವಸ್ಥಾನ ಎಲ್ಲೇ ಇದ್ರೂ ಸರಿ, ಯಾವುದೇ ಮೂಲೆಯಲ್ಲಿದ್ದರೂ ಸರಿ, ಯಾವುದೇ ಊರಲ್ಲಿದ್ದರೂ ಸರಿನೇ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗಿ ಅಯ್ಯಪ್ಪನಿಗೆ ಶರಣಾಗತಿ ಆಗಿ ನಿಮ್ಗೆ ಖಂಡಿತ ಒಳ್ಳೆಯದಾಗ್ತದೆ. ಇಷ್ಟು ದಿನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಿದ್ದೀರಾ. ಭಕ್ತಾದಿಗಳಿಗೆ ಮತ್ತು ನಾಡಿನ ಸಮಸ್ತ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ನಾನು ನಾಡಿನ ಸಮಸ್ತ ಜನಗಳಿಗೆ ಹೇಳೋದು ಇಷ್ಟೇ, ಭಗವಂತನ ಸಂಪೂರ್ಣವಾಗಿ ನಂಬಿ, ದೊಡ್ಡವರಿಗೆ ಚಿಕ್ಕವರಿಗೆ ಮರ್ಯಾದೆ ಗೌರವ ಕೊಡಿ. ತಾಯಿ ತಂದೆಗೆ ಅವ್ರು ನೋಡಿಕೊಂಡು ಅವ್ರ ಸೌಖ್ಯನ ಕಾಪಾಡಿಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ತಾಯಿ ತಂದೆನ. ಆಯ್ತಾ? ಇದೆಲ್ಲ ನೋಡಿದಾದ್ಮೇಲೆ ನೀವು ಒಳ್ಳೆಯರಾಗಬೇಕಲ್ವಾ? ಅದರಿಂದ ಆಮೇಲೆ ಬನ್ನಿ ನಾನು ಭಗವಂತನ ಸನ್ನಿಧಾನಕ್ಕೆ. ಅದುವರೆಗೂ ಬರೋದಕ್ಕೆ ಹೋಗಲೇಬೇಡಿ. ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಮರ್ಯಾದೆ ಗೌರವ ಕೊಡ್ದಿದ್ಮೇಲೆ, ತಾಯಿ ತಂದೆನ ನೋಡ್ಕೊಂಡಿದ್ಮೇಲೆ ಆಯ್ತಾ, ಹೆಂಡತಿ ಮಕ್ಕಳು ನೋಡ್ಕೊಬೇಕು. ಎಲ್ಲರೂ ಚೆನ್ನಾಗಿ ನೋಡಿಕೊಂಡು ಆಮೇಲೆ ಬಂದು ಭಗವಂತನಿಗೆ ನಮಸ್ಕಾರ ಹಾಕಿ. ಅವ್ರನ್ನೆಲ್ಲ ಹಾಗೆ ಬಿಟ್ಬಿಟ್ಟು ದೂಷಣೆ ಮಾಡಿ ಅವ್ರಿಗೆ ಊಟ ಹಾಕ್ದಿರ, ಬಟ್ಟೆ ಕೊಡ್ದಿರ, ನೀರು ಕೊಡ್ದಿರ ಎಲ್ಲ ಹಾಳು ಮಾಡಿ ಇಲ್ಲಿ ದೇವಸ್ಥಾನಕ್ಕೆ ಬಂದು ಅವ್ನಿಗೆ ನಮಸ್ಕಾರ ಹಾಕ್ಬೇಡಿ. ಈಗ ಸ್ಥಳೀಯ ಶಾಸಕರು ಕೂಡ ಬಂದಿದ್ರು, ಬಸವರಾಜ್ ಅವರು, ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ನಮಗೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು ದೇವಸ್ಥಾನಗಳೆಲ್ಲ ಹೋಗ್ತಿದ್ವು. ಎಷ್ಟು ಕೋಟಿ ಖರ್ಚು ಮಾಡಿದ್ರೆ ಗೊತ್ತಿಲ್ಲ ಪಾಪ ಅವರು. ಎಲ್ಲ ದೇವಸ್ಥಾನಗಳು, ಇವು ಏನು ಮಸೀದಿಗಳು, ಆಮೇಲೆ ಚರ್ಚ್ಗಳು, ನಮ್ಮ ಹಿಂದೂ ದೇವಸ್ಥಾನಗಳು, ಇಷ್ಟಕ್ಕೂ ಬೇಕಾದಷ್ಟು ಕೊಟ್ಟು ಅವ್ರು ಮಾಡಿದ್ದಾರೆ. ಕೋಟಿಗಟ್ಟಲೆ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಿಸಿದ್ದಾರೆ. ಅಷ್ಟೇ ಸಾಕು. ಓಕೆ.